ಏನಂದ್ರಿ? ಓ, ಇದ್ರಾಗೆ ನಿಮ್ಮಮ್ಮ ಇಸ ಹಾಕಿ ಕೊಟ್ಟವ್ರೆ, ನಾನು ಇದನ್ನ ತಿಂದು ಸತ್ತೋಗ್ಲಿ ಅಂತ. ಏನು ಹೇಳ್ತಿದ್ಯಾ ಸಹನಾ? ನಾನು ನಿನಗೆ ವಿಷ ಹಾಕ್ತೀನಾ? ಏನೋ ಮುಡ್ಲಿ, ಇವಳು ಈ ಥರ ಮಾತಾಡ್ತಾ ಇದ್ದಾಳೆ. ಇಂಥ ಮಾತು ಕೇಳಿಸ್ಕೊಂಡು ನಾನು ಇನ್ನೂ ಬದುಕಿರ್ಬೇಕಾ? ಯಾಕಮ್ಮ ಸಹನಾ ನನ್ನ ಮೇಲೆ ಇಷ್ಟೊಂದು ಕೋಪ ನಿನಗೆ? ಸಹನಾ ಅವರೇ, ಈ ಥರ ಅಪವಾದ ಹೊಸಕ್ಕೆ ನಿಮ್ಗೆ ಹೇಗಾದರೂ ಮನಸ್ಸು ಬರ್ತಿದೆ? ಅಲ್ಲ, ನಮ್ಮ ಮನೆಯವ್ರ ಮೇಲೆ ಏನು ಕೋಪ ನಿಮಗೆ? ಇಷ್ಟು ದಿನ ಏನೋ ಗೊತ್ತಾಗದೆ ಆಗ್ತಿರೋ ತಪ್ಪು ಅಂತ ಅನ್ಕೊಂಡಿದ್ದೆ. ಆದರೆ ನೀವು ಇವಾಗ ಮಾಡ್ತಿರೋ ಆರೋಪ ಇದೆಯಲ್ಲ, ಅದನ್ನು ಮಾತ್ರ ನಾನು ಸಹಿಸಲ್ಲ. ರೀ, ನೀವು ನನ್ನ ನಂಬಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಸಾಕ್ಷಿ ಇಟ್ಕೊಂಡೇ ಮಾತಾಡ್ತೀವಿ. ನಿಮಗೆ ಸತ್ಯ ಅರ್ಥ ಮಾಡ್ಸೋಕ್ಕಾದ್ರೂ ಆ ಸಾಕ್ಷಿ ಏನು ಅಂತ ನಾನು ನೋಡ್ತೀನಿ. ತೋರಿಸಿ. ಸಹನವರೇ, ಸಾಕ್ಷಿ ತೋರಿಸ್ತೀನಿ ಅಂದ್ರಲ್ಲ, ತೋರಿಸಿ. ಬಂದ್ಯತ್ತೆ ಇಲ್ಲಿ. ಏನಾಯ್ತಲ್ಲಿ ಅಂದರೆ ಯಾಕಿಷ್ಟು ಗಾಬರಿ ಆಗಿದ್ದೀರಾ? ನಿಮ್ಮ ಸೊಸೆ ಎಷ್ಟು ಬ್ರಿಲಿಯಂಟು ಅಂತ ಗೊತ್ತಾ? ಹೋಗಿ ಹೋಗಿ ನೀವು ಅವಳನ್ನ ಹಳ್ಳಿ ಗುಗ್ಗು ಅಂತ ಕರಿತಿದ್ರಿ. ಅಳಿ ಅಂದರೆ ಒಂದು ನಿಮಿಷ, ನನಗೆ ಅವಳ ಯೋಗ್ಯತೆ ಏನು ಅಂತ ಚೆನ್ನಾಗಿ ಗೊತ್ತು. ಅದು ಸರಿ, ಇದ್ದಕ್ಕಿದ್ದಂಗೆ ಅವಳು ಬ್ರಿಲಿಯಂಟು ಅಂತ ನಿಮ್ಗೆ ಯಾಕೆ ಅನಿಸಿದ್ದು? ಇಲ್ಲಿ ನೋಡಿ ನಿಮ್ಮ ಸೊಸೆ ಮಾಡಿರೋ ಗನಂದಾರಿ ಕೆಲಸನ. ನೀವು ಸಹನ ಸಾಯಿಸ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾಡಿಂಗ ಸರ್ಪದ ಕಾರ್ಕೋಟಕ ವಿಷ ತರಿಸಿದ್ದೀನಿ. ಇದು ಏನಾದರೂ ಸಹನ ದೇಹದೊಳಗೆ ಒಂದು ಹನಿ ಬಿದ್ದರೂ ಅಷ್ಟೇ, ಡೈರೆಕ್ಟು. ಏನು ಹೇಳಿ ಅಂದರೆ ಇದು ನಾವಿಬ್ರು ಮಾತಾಡೋದನ್ನ ರೆಕಾರ್ಡ್ ಮಾಡಿಬಿಟ್ಟಿದ್ದಾಳಲ್ಲ. ನೋಡಿದ್ರ ನಿಮ್ಮ ಸೊಸೆನ? ಅಂದರೆ ಅವಳು ಈ ವಿಡಿಯೋನ ಮುರಳಿಗೆ ತೋರಿಸ್ಬೇಕು ಅಂತಿದ್ದಾಳ? ಅವಳು ಸದ್ಯಕ್ಕೆ ಮುರುಳಿಗೆ ತೋರ್ಸೋಕ್ಕೆ ಚಾನ್ಸ್ ಇಲ್ಲ. ಮುರುಳಿಗೆ ಸರಿಯಾದ ಸಮಯ ನೋಡಿ ತೋರಿಸೋಣ ಅಂತ ಕಾಯ್ತಾ ಇದ್ದಾಳೆ. ಹಂಗಂತೀರ? ಹಾಗಾದರೆ ಮೊದಲ ವಿಡಿಯೋ ಡಿಲೀಟ್ ಆಗಬೇಕು. ಈ ವಿಡಿಯೋಗೆ ಯಾರ ಕೈಗೂ ಸಿಗಬಾರ್ದೋಳಿ ಅಂದರೆ ಅಷ್ಟೇ, ಇಲ್ಲ ಅಂದರೆ ಅಯ್ಯೋ. ನೀವು ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೀರಾ? ಈ ವಿಡಿಯೋನ ನಾನು ಇವಾಗಲೇ ಡಿಲೀಟ್ ಮಾಡ್ತೀನಿ. ಹಾಂ, ಮಾಡಿ ಮಾಡಿ. ಹಾಂ ಇರಿ, ರೀಸೈಕಲ್ ಬಿನ್ನಲ್ಲೂ ಡಿಲೀಟ್ ಮಾಡಿಬಿಡ್ತೀನಿ. ಹಾಂ ಹಾಂ ಹಾಂ, ಡಿಲೀಟ್ ಆಯಿತು. ಎಲ್ಲ ಡಿಲೀಟ್ ಆಗಿದೆ ಅಲ್ವಾ? ಒಂದು ಕೆಲಸ ಮಾಡಿ, ಈಗಲೇ ಈ ಫೋನ್ನ ತೊಗೊಂಡು ಹೋಗಿ ಅದು ಹೇಗಿತ್ತೋ ಎಲ್ಲಿತ್ತೋ ಹಾಗೆ ಇಟ್ಬಿಡಿ. ಅವಳಿಗೆ ಅನುಮಾನ ಬರಬಾರ್ದು. ಕರೆಕ್ಟ್. ಈಗಲೇ ಕೆಲಸ ಮಾಡ್ತೀನಿ. ಸಹನಾ ಅವರೇ, ನೀವು ನಮ್ಮ ಅಮ್ಮನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅದಕ್ಕೆ ಅವ್ರು ಏನು ಮಾಡಿದ್ರು ನಿಮಗೆ ತಪ್ಪಾಗೆ ಕಾಣಿಸ್ತಾ ಇದೆ. ಇದು ಯಾಕೆ ಸಹ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇವಳು ಇಷ್ಟೆಲ್ಲ ಅವಮಾನ ಮಾಡಿದ್ರು, ನನ್ನ ಮಗಳ ಥರ ಅಂತ ಎಲ್ಲ ಸಹಿಸ್ಕೊಂಡು ಬಂದೆ. ಅದಕ್ಕೆ ಇವಳು ಕೊಡ್ತಾ ಇರೋ ಬಹುಮಾನ ನೋಡು. ಅಮ್ಮ ಪ್ಲೀಸ್ ಅಳಬೇಡಮ್ಮ. ಇವ್ರು ಅತ್ತೆ ತಕ್ಷಣ ನೀವು ಕರ್ಕೊಯ್ತೀರಾ ಅಂತ ಅವ್ರಿಗೆ ಗೊತ್ತದೆ. ಅದಕ್ಕೆ ಇವ್ರು ಹಿಂಗಾಡೋದು. ಅಂದರೆ ಅತ್ತೆ ವಿಷ ಹಾಕಿದ್ದಾರೆ ಅಂತನಾ? ಸಹನವ್ರೆ, ಅತ್ತೆನ ಇವತ್ತಿಂದ ನೋಡ್ತಿಲ್ಲ ನಾನು. ನನ್ನಂತ ಕೆಲ್ಸಕ್ಕೆ ಬರ್ದವನು ಇಷ್ಟು ಪ್ರೀತಿಯಿಂದ ನೋಡ್ಕೊತಾರೆ, ಇನ್ನು ಸೊಸೆನ ನೋಡ್ಕೊಳ್ತಾ ಇರ್ತಾರಾ? ಸರಿ, ನೀವು ಹೇಳ್ದಂಗೆ ನಾವು ವಿಷ ಹಾಕಿದ್ದೀವಿ ಅಂತಲೇ ಇಟ್ಕೊಳ್ಳಿ. ಇದರಿಂದ ನರಳೋದು ನೀವಲ್ಲ, ನಾವು.
ಯಾಕೆಂದರೆ ಮುರಳಿ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಅಂತ ನಮಗೂ ಗೊತ್ತು. ನಿಮ್ಗೇನಾದರೂ ಆದರೆ ಅವ್ನು ಬದುಕ್ತಾನಾ? ಮಾತು ಸಾಕು. ಈಗ ಇವಳು ಅನುಮಾನ ಪಟ್ಟ ಹಾಗೆ ಇದ್ರಲ್ಲಿ ವಿಷ ಇದೆ ಅನ್ನೋದೇ ಆದರೆ ನಾನೇ ಇದನ್ನು ತಿಂತೀನಿ. ಆಗ ಎಲ್ರಿಗೂ ಇದ್ರ ಮೇಲೆ ನಂಬಿಕೆ ಬರ್ಬೋದು. ನೋಡ್ರೆ ಸಹನವ್ರೆ, ನೀವು ಆಪಾದನೆ ಮಾಡ್ತಿರೋರೆ ಅದನ್ನೇ ತಿಂದು ನಾನು ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಈಗಲೂ ನಿಮ್ಗೆ ಅರ್ಥ ಆಗ್ತಿಲ್ವಾ? ಈಗಲೂ ನಿಮ್ಗೆ ನಂಬಿಕೆ ಬರ್ತಿಲ್ವಾ? ಇಲ್ಲ ಇರಿ, ಇವ್ರ ನಿಜವಾದ ರೂಪನ ನಾನು ನಿಮ್ಗೆ ತೋರಿಸ್ತೀನಿ. ನಾನು ತಿಂದು ನನಗೇನಾದ್ರು ಆದರೆ ನೀವು ನನ್ನ ನಂಬ್ತೀರಾ ಅಲ್ವಾ? ನೀವು ನನ್ನ ನಂಬಕ್ಕೆ ನಾನು ಸಾಯ್ಲೇಬೇಕು ಅಂದರೆ ಅದಕ್ಕೂ ನಾನು ಸಿದ್ಧ. ಮಿಸ್ಸೋ ಅಪ್ಪ ಹೆಂಗ ಸಾಕು ಕೊಡಿ. ನಂದು ಆಯ್ತು ಕಲ್ಲ. ಮತ್ತೆ ಯಾಕೆ ಹಿಂಗೆ ನೋಡ್ತಿದ್ದಪ್ಪಯ್ಯ? ನಂಗೆ ದೃಷ್ಟಿ ಆಯ್ತದೆ. ನಿನಗಲ್ಲ, ಇಡೀ ಮನೆಗೆ ದೃಷ್ಟಿ ಆಗೈತೆ. ಅದಕ್ಕೆ ಏನು ಮಾಡೋಕೊಂಡ್ರು ಉಲ್ಟಾ ಹೊಡಿತೈತೆ. ಹೋಗ್ಲಿ ಬಿಡಪ್ಪಯ್ಯ, ಏನು ಮಾಡೋಕ್ಕಾಯ್ತದೆ? ಮಿಸ್ಸೋ ನೀವು ಪೀಲಿಂಗ್ ಮಾಡ್ಕೊಂಡಿದ್ದೀರಾ? ಮಿಸ್ಸೋ ಆ ಅಮ್ಮ ಅಲ್ಲಿಗೆ ಬಂದಾಗ ನೀವು ತಾನೇ ಏನು ಮಾಡೋಕ್ಕಾಯ್ತದೆ? ಹೋಗ್ಲಿ ಬಿಡಿ ಮಿಸ್ಸೋ. ತಂಗಿವ ಸಣ್ಣಗೊಳ್ತಾನೆ. ನೆಕ್ಸ್ಟ್ ವೀಕ್ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಬೇಕು. ಅವಸರ ಪಟ್ಬಿಟ್ವೇನೋ ಅಂತ ಅನಿಸ್ತೈತೆ. ಯಾಕೋ ಪದೇ ಪದೇ ನಂಜಮ್ಮ ಎದುರಾಗಿದ್ದು ಒಳ್ಳೆ ಸಗುನ ಅಂತ ಅನಿಸ್ತಿಲ್ಲ. ಅಪ್ಪಯ್ಯ ಅವಮ್ಮ ಏನು ಕರಿಬೇಕೆ? ಸಗ್ನ ಸರಿಗಿಲ್ಲ ನನಗೆ. ಅವಂಗೂ ಅರ್ಥ ಆಯ್ತದೆ ಮಿಸ್ದೇನೋ ತಪ್ಪಿಲ್ಲ ಅಂತ. ಸಹನವ್ರೆ, ನೀವು ತಿಂದು 20 ನಿಮಿಷ ಆಯಿತು, ನಿಮ್ಗೆ ಏನೂ ಆಗಿಲ್ಲ, ಆರಾಮಾಗೇ ಇದ್ದೀರಾ ಅಂದರೆ ಏನರ್ಥ ಹೇಳಿ? ಅದರಲ್ಲಿ ಏನೂ ಇಲ್ಲ ಅಂತ. ರೀ, ನಾನು ಹೇಳ್ತಿರೋದು ಸತ್ಯ. ದಿಟ್ಟವಾಗ್ಲೂ ಇದ್ರಾಗ ಈಸ ಹಾಕವ್ರೆ. ಹಾಗಿದ್ರೆ ನಿಮ್ಗೇನಾದರೂ ಆಗಬೇಕಿತ್ತಲ್ಲ ಸಹನವ್ರೆ? ಸಹನವ್ರೆ, ಇದೆಲ್ಲ ನಿಮ್ಮ ಕಲ್ಪನೆ ಅಷ್ಟೇ. ಯಾಕಂದರೆ ನಿಮಗೆ ನಮ್ಮ ಮನೆಯವ್ರು ಕಂಡ್ರೆ ಅಸಮಾಧಾನ ಇದೆ. ಅದಕ್ಕೆ ಅವ್ರು ಏನೇ ಮಾಡಿದ್ರು ನಿಮ್ಗೆ ತಪ್ಪಾಗೇ ಕಾಣುತ್ತೆ. ಹೋಗ್ಲಿ ಬಿಡು ಮುರಳಿ, ಸುಮ್ಮನೆ ವಾದ ಮಾಡಬೇಡ. ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋ ತನಕ ಇದೆಲ್ಲ ಹೀಗೆ ನಡೆಯುತ್ತೆ. ಹೋಗ್ಲಿ ಬಿಡು, ನಿನ್ ಮುಂದೆ ನಾನು ನಿರಪರಾಧಿ ಅಂತ ಆಯ್ತಲ್ಲ, ನನಗಷ್ಟೇ ಸಾಕು. ಅತ್ತೆ, ನಾನು ಚಿತ್ರ ಈ ಮನೆಗೆ ವಾಪಸ್ ಬರಬಾರ್ದಾಗಿತ್ತು. ಈಗ ನಿಮಗೆ ನಂಬಿಕೆ ಬಂತು ಅನ್ಕೋತೀನಿ. ರೀ, ನಿಮಗೆ ತೋರ್ಸಮ್ಮ ಅಂತ ಫೋನಾಗಿ ವಿಡಿಯೋ ಮಾಡಿದ್ದೆ, ಆದರೆ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಯ್ತಾ ಇಲ್ಲ ರೀ. ಬೇಕಾದ್ರೆ ಯಾವ ದೇವ್ರ ಮೇಲಾದ್ರೂ ಪ್ರಮಾಣ ಮಾಡ್ತೀನಿ ರೀ. ಸಹನವ್ರೆ, ಹೇಳಿದ್ದನ್ನ ಎಷ್ಟು ಸತಿ ಹೇಳ್ತಿದ್ದೀರಾ ರೀ? ನಾನು ಹೇಳ್ತಿರೋದಿಲ್ಲ ದಿಟ್ಟನೇ ರೀ. ನಾನು ಇಲ್ಲೇ ಇದ್ರೆ ಸೊತೋಯ್ತೀನಿ. ನಿಮ್ಮ ಅವಂಗೆ ನನ್ನ ಮುಂಚೆಯಿಂದನೂ ಆಯ್ತಿಲ್ಲ. ನೀನು ಹಳ್ಳಿಗೋಗು, ನನ್ನ ಮಗನ್ ನೀನು ಸರಿಯಾದ ಜೋಡಿ ಅಲ್ಲ ಅಂತ ಹೇಳ್ತಾನೆ ಇದ್ರು. ಒಂದು ಲೆಕ್ಕದಾಗೆ ನಿಮ್ಮ ಯಾಕೆ ಮತ್ತೆ ಮೇಡಮ್ ಯಾಕೆ ಅನುಮಾನ ಬಂದಿದ್ದು ಇವರಿಂದಲಯ್ಯ. ಆಟೆ ಅಲ್ಲ ರೀ, ನನ್ನಿಂದ ನಿಮ್ಮನ್ನು ದೂರ ಮಾಡಬೇಕು ಅಂತ ಇವ್ರು ಬೆಂಗಳೂರು ಕಾಲೇಜ್ನಾಗೆ ಲಂಚ ಕೊಟ್ಟು ನಿಮ್ಮನ್ನ ಅಲ್ಲಿ ಸೇರೋಂಗೆ ಮಾಡಿದ್ರು. ಆಮ್ಯಾಕೆ ನಿಮ್ಮ ಬಾಬಾ ಸುಮ್ಮಂತವ ನಂತವ ಏಟ್ ಕೆಟ್ಟದಾಗ ನಡ್ಕೊಂಡವ್ರೆ ಗೊತ್ತಾ ನಿಮ್ಗೆ?
ನಿಮ್ ಚಿತ್ರಕನೋ ನನ್ ಸಾಕು ಸಾಕು ಅಂದೆ. ಇನ್ನೊಂದು ಮಾತೇನಾದ್ರೂ ನಮ್ಮ ಮನೆಯವ್ರ ಬಗ್ಗೆ ಆಡ್ಬೇಕಲ್ಲ, ನಾನು ಸುಮ್ಮನೆ ಇರಲ್ಲ ಸಹನಾ ಅವ್ರೆ. ಇಂಥವ್ರನ್ನೆಲ್ಲ ನೀವು ವಹಿಸ್ಕೋತಿದ್ದೀರಲ್ಲ ರೀ, ನೀವು ಅನ್ಕೊಂಡಂಗೆ ಅಲ್ಲ ರೀ ಇವರು. ಮದುವೆ ಆಗಿರೋ ಮಗಂಗೆ ಇವ್ರು ದಳ್ಳಾಳಿ ಕೆಲಸ ಮಾಡ್ತಾರೆ. ಸಹನಾ ಅವ್ರೆ, ನನ್ನ ಮಾತು ಕೇಳಿ. ಏನಾಗಿಲ್ಲ, ನನ್ನ ಮಾತು ಕೇಳಿ. ರಿಲ್ಯಾಕ್ಸ್ ಸಹನಾ ಅವ್ರೆ, ರಿಲ್ಯಾಕ್ಸ್, ಸಮಾಧಾನ. ನನ್ನ ಮಾತು ಕೇಳಿ, ಅಳ್ಬೇಡಿ ಪ್ಲೀಸ್. ಸಹನಾ ಅವ್ರೆ, ಸಾರಿ, ನಾನು ನಿಮ್ಮ ಮೇಲೆ ಜೋರಾಗಿ ಕೂಗಾಡ್ಬಿಟ್ಟೆ. ಅಳ್ಬೇಡಿ, ಸಾರಿ, ಐ ರಿಯಲಿ ಸಾರಿ. ಸಹನಾ, ನೀರು ಕುಡಿಯಮ್ಮ. ನೀರು ತಗೊಳ್ಳಿ, ಸ್ವಲ್ಪ ನೀರು ಕುಡೀರಿ ಸಹನಾ ಅವರೇ, ಕುಡೀರಿ. ಯಾಕೆ ಹೀಗೆ ಅನ್ಕೋತಿದ್ದೀರಾ ಸಹನಾ ಅವರೇ? ನಿಮಗೆ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇರೋದಕ್ಕೆ ನೀವು ಕೈ ಎತ್ತಿದ್ದಕ್ಕೆ ದಿಗ್ಲಾಯ್ತಾ ಇರೋದು. ನಿಮ್ಮ ಮನೆಯವ್ರು ಯಾರೇ ಕೈ ಎತ್ತಿದ್ರು ಧೈರ್ಯವಾಗಿ ತಿರುಗಿ ನಿಲ್ತಿದ್ದೆ. ಆದ್ರೆ ನಾನು ವಿರೋಧಿ ಮಾಡಿದ ನೀವೇ. ಸಹನಾ ಅವರೇ, ನಾನು ಈಗಲೂ ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ. ಹಾಗೆ ನಮ್ಮ ಮನೇಲಿ ನಿಮ್ಮನ್ನು ದ್ವೇಷ ಮಾಡೋರು ಯಾರೂ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಹನಾ ಅವರೇ, ನೀವು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ನಾನು ಒಳ್ಳೆ ಸೈಕಾಟ್ರಿಸ್ಟ್ ಹತ್ರ ಒಂದು ಕೌನ್ಸಿಲಿಂಗ್ ಅರೇಂಜ್ ಮಾಡ್ತೀನಿ. ಆಮೇಲೆ ನೋಡಿ, ನೀವು ಮೊದಲಿನ ಸಹ ಥರ ಆಗ್ತೀರಾ. ಆಗ ನನ್ಗೆ ಹುಚ್ಚಿಡ್ದೈತೆ ಅಂತ ನನಗೆ ಹೇಳ್ದೆ, ಡಾಕ್ಟ್ರನ್ನ ಮನೆಗೆ ಕರ್ಕೊಂಡ್ ಬಂದಿದ್ರೆ. ಈಗ ನನಗೆ ನೇರವಾಗಿ ಹೇಳಿ ನಿಮ್ಗೆ ಹುಚ್ಚಿಡ್ದೈತೆ ಅಂತ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ತಿದ್ದೀರಾ. ಒಟ್ನಾಗೆ ಮನೆಯವ್ರು ಎಲ್ಲರೂ ಸೇರ್ಕೊಂಡು ನನಗೆ ತಲೆ ಕೆಟ್ಟೈತೆ ಅಂತ ಪಟ್ಟ ಕಟ್ಬಿಟ್ರೆ. ಸಹನಾ ಅವರೇ, ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಹಲೋ ಸರ್. ಹಾಂ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ನಾನು ಇವತ್ತೇ ಸಬ್ಮಿಟ್ ಮಾಡ್ತೀನಿ. ಓಕೆ ಅಮ್ಮ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಆದಷ್ಟು ಬೇಗ ಬರ್ತೀನಿ. ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ನಾನು ಕಾಲೇಜ್ಗೆ ಹೋಗ್ಬಿಡ್ತೀನಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಂತ್ಕೋ. ತಲೆ ಕೆಡ್ಸ್ಕೊತಿದ್ಯಾ ನಂಜಮ್ಮ ಅಲ್ಲಿಗೆ ಹೇಗೆ ಬಂದ್ಲು ಅಂತ? ಕೋಪ ಬರ್ತಿದ್ಯಾ? ಮಾಡ್ಕೋ ಮಾಡ್ಕೋ. ಅತ್ತೆ ಮತ್ತೆ ಅದಕ್ಕೆನ ಒಂದು ಮಾಡೋ ಉತ್ಸಾಹದಲ್ಲಿ ನಿನ್ನ ಬಗ್ಗೆ ಯೋಚನೆ ಮಾಡೋದೇ ಮರ್ತ್ಬಿಟ್ಟೆ. ಮೈ ಮಿಸ್ಟೇಕ್. ನಿನ್ನ ಮಿಸ್ಟೇಕ್ಸ್ ಎಲ್ಲ ನನಗೆ ಬೋನಸ್ ಪಾಯಿಂಟ್ಸ್ ಇದ್ದಂಗೆ. ಬೋನಸಲ್ಲಿ ಎಷ್ಟು ದಿವಸ ಅಂತ ಬದುಕ್ತಿಯಾರಾದ? ಒಂದಲ್ಲ ಒಂದು ದಿವಸ ಸಿಕ್ಕಾಕೊಳ್ಳೇಬೇಕಲ್ವಾ? ಈಗೇನು ಅತ್ತೆಗೆ ಹೋಗಿ ಹೇಳ್ತೀಯಾ? ಹೋಗಿ ಹೇಳು.
ಇನ್ನೊಬ್ರಿಗೆ ಚಾಡಿ ಹೇಳಿ ನಾನು ನಿನ್ನ ಸೋಲ್ಸಲ್ಲ. ನಿನಗೆ ನಾನೇ ಸಾಕು. ಇದು ಮಾತಂದ್ರೆ ನೀನ್ ನನ್ನ ಸೋಲ್ಸೋ ಅಷ್ಟರಲ್ಲಿ ಕಂಟಿ ಮಾವ ನನ್ನವನಾಗಿರ್ತಾನೆ. ಈಗ ಕೋಪ ಬರ್ತಿದೆ ಅಲ್ವಾ? ಕೋಪ ಮಾಡ್ಕೊಳೆ. ನೀನ್ ಏನೇ ಮಾಡಿದ್ರು ಯಾವತ್ತಿದ್ರೂ ಅತ್ತೆ ಮನಸ್ಸಲ್ಲಿ ಒಳ್ಳೆಯವಳಾಗೋದಕ್ಕೆ ಆಗದೇ ಇಲ್ಲ. ಯಾಕೆ ಅಂದ್ರೆ ಅತ್ತೆ ಪ್ರಕಾರ ನೀನು ಈ ಮನೆ ಹಾಳು ಮಾಡೋದಕ್ಕೆ ಬಂದಿರೋಳು, ಆದರೆ ನಾನು ಈ ಮನೆ ಬೆಳಗೋದಕ್ಕೆ ಬಂದಿರೋಳು. ಆದಷ್ಟು ಬೇಗ ನಿನ್ನ ತವ್ರ ಮನೆಗೆ ಕಳಿಸ್ತೀನಿ, ನೋಡ್ತಾರೆ. ಆದಷ್ಟು ಬೇಗ ಅತ್ತೆ ತಮ್ಮ ಬಾಯಿಂದನೇ ನೀನೇ ನಮ್ಮನೆ ಸೊಸೆ ಅಂತ ಹೇಳೋ ಹಾಗೆ ಮಾಡ್ತೀನಿ. ನೀನು ನೋಡ್ತಾ ಇರು. ತಲೆ ತಿರುಗ್ತಿದ್ಯಾ ಸಹನಾ? ಎಲ್ಲ ಸತ್ಯನೂ ನನ್ನ ಮಗನ ಮುಂದೆ ಹೇಳಿ ನನ್ನ ಮಗನಿಂದ ದೂರ ಮಾಡಬೇಕು ಅಂತ ಹೊರಟಿದ್ಯಾ? ನಿನ್ನ ಅತಿ ಬುದ್ಧಿವಂತಿಕೆ ನನ್ನ ಮುಂದೆ ತೋರಿಸ್ಬೇಡ. ಓ, ಸಂಕಟ ಆಗ್ತಿದ್ಯಾ? ಮತ್ತಾಗಲೇಬೇಕಲ್ಲ. ನನ್ನಂಥ ಪ್ರಾಮಾಣಿಕನನ್ನು ಹೊಟ್ಟೆ ಉರ್ಸಿದ್ರೆ ಶಾಪ ತಟ್ಟದೇ ಇರುತ್ತಾ? ಏಳೆ ಮೇಲೆ ಎದ್ದೇಳೆ. ಇನ್ನೂ ಈ ಮನೆಯಲ್ಲಿ ನಿನ್ನ ಆಟ ನಡೆಯುತ್ತೆ. ನನ್ನ ಮಗನಿಗೆ ಒಳ್ಳೆ ಹೆಂಡತಿಯಾಗಿ ಬದುಕ್ತೀನಿ ಅಂತೆಲ್ಲ ಕನ್ಸು ಕಟ್ಕೊಂಡಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈಗಿಂದೀಗಲೇ ಎದ್ದು ನಿಮ್ಮ ಅಮ್ಮನ ಮನೆಗೆ ಹೊರಡು. ಎದ್ದೇಳೆ, ಏಳೆ ಮೇಲೆ. ಓ, ಹೀಗೆಲ್ಲ ಹೇಳಿದ್ರೆ ನೀನು ಹೋಗಲ್ಲ ಅನ್ಸುತ್ತೆ. ಅಳಿಯಂದ್ರೆ ಹೇಗಾದರೂ ಮಾಡಿ ಇವಳನ್ನ ಮೊದಲು ಇಲ್ಲಿಂದ ಒದ್ದು ಹೊರಗೆ ಹಾಕಿ. ಹೋಗ್ಲಿ ಬಿಡಿ ಅಳಿಯಂದ್ರೆ. ನಾವು ಬೇಡ ಅಂದ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈ ಮನೆಯಿಂದ ಅಷ್ಟೇ ಅಲ್ಲ, ಈ ಜಗತ್ತಿಂದನೇ ಹೊರಟ್ಬಿಡ್ತಾಳೆ. ಯಾಕೋ ಸಹನ ಭಾಳ ಗೆಪ್ತಿಗೆ ಬರ್ತಾವಳಲ್ಲ. ಹೋಗೊಂದು ರೌಂಡ್ ನೋಡ್ಕೊಂಬಂದ್ಬಿಡ್ಲ? ಬೇಡ, ಮೇಷ್ಟ್ರು ಅವ್ರ ಅಮ್ಮ ಬೇಜಾರು ಮಾಡ್ಕೊಂಡ್ರೆ, ನಾನೇನಾರ ಸಹನನ್ನು ನೋಡೋಕೆ ಹೋಗಿದ್ದು ಸ್ನೇಹಿಂಗೆ ಗೊತ್ತಾದರೆ ದೊಡ್ಡ ರಂಪಾಟನೇ ಶುರು ಮಾಡಿಬಿಡ್ತಾಳೆ. ಇನ್ನೊಂದು ದಿನ ಹೋದ್ರೆ ಆಯ್ತು. ಛೇ,
ಏನು ಮನ್ಸಿದು ಹೋಗಿ ನೋಡ್ಕೊಂಬ ಅನಿಸ್ತೈತೆ. ಸಾನ ಹೆಂಗಿದ್ರು ನನ್ನ ಮಗಳು ಒಂದು ಕಿತ್ತ ಹೋಗಿ ನೋಡಿದ್ರೆ ಏನಂತೆ? ಅದು ಏನಾಗಲಿ ಆಮೇಲೆ ನೋಡ್ಕೊಳಮ್ಮ. ಅತ್ತೆ ಏನಾದರೂ ಮಾಡಿ ಅತ್ತೆ, ವಿಷ ಹಾಕಿದಾಗ ನಾವಿಬ್ಬರು ಜೊತೆಲಿದ್ವಿ ಅಂತ ಏನಾದರೂ ಪೊಲೀಸರಿಗೆ ಗೊತ್ತಾದರೆ ನಾನು ನೋಡದೇ ಇರೋ ದೇಶನೆಲ್ಲ ತೋರಿಸ್ಬಿಡ್ತಾರೆ. ಓ ಸುಮ್ಮನಿರಿ ಹೇಳಿ ಅಂದರೆ ಯಾರಿಗೂ ಗೊತ್ತಾಗ್ದಲೇ ಇರೋ ಥರ ಹೇಗೋ ಮ್ಯಾನೇಜ್ ಮಾಡೋಣ. ಅತ್ತೆ ಇವಳಿಲ್ಲ ಸತ್ತೋದ್ರೆ ಏನು ಮಾಡೋದು? ಅದಕ್ಕೆ ವಿಷ ತಗೊಂಡಿದ ತಕ್ಷಣ ಇವಳನ್ನ ಹೊರಗಡೆ ಕಳ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಆದರೆ ಇವಳು ಅಷ್ಟರಲ್ಲಿ ಮುರಳಿ ಜೊತೆ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಿದ್ಲು. ಈಗಂತೂ ಆಚೆ ಹೋಗೋಕ್ಕಾಗಲ್ಲ. ಓ ಹೋಗ್ಲಿ ಬಿಡಿ, ಪರವಾಗಿಲ್ಲ. ಅವಳು ಸತ್ತ ಮೇಲೆ ಅವಳ ಶವನ ನೀವು ಆಚೆ ಸಾಗಿಸ್ತೀರಂತೆ. ನಾನಾ? ಹ್ಞೂ, ಆದರೆ ಇದೆಲ್ಲ ಮುರಳಿ ಬರೋ ಮುಂಚೆನೇ ಆಗಬೇಕು. ಅದೆಷ್ಟು ಹೊಟ್ಟೆ ಉರಿಸ್ದೆ ಅಲ್ವೇನೆ ನೀನು? ಈಗ ನೀನು ಅನ್ಭವಿಸು. ಅತ್ತೆ ಅಂತೂ ನಿಮ್ಮ ಕನಸು ಈಡೇರಿಸ್ಕೊಳ್ಳೋದಕ್ಕೆ ಏನು ಬೇಕಾದ್ರೂ ಮಾಡ್ತೀರಲ್ಲ. ಇನ್ನೇನು ಮಾಡೋದು ಅಳಿ ಅಂದರೆ ಮನೇಲಿರೋ ದರಿದ್ರನ ಬೆನ್ನಕ್ಕೆ ಕಟ್ಕೊಂಡು ಓಡಾಡಕ್ಕಾಗತ್ತಾ? ಮಗನೇ